ಈ ವರ್ಷ ಏನಾದರೂ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ ಅಂದರೆ ಈ ಒಂದು ವಿಷಯಗಳ ಬಗ್ಗೆ ಮೊದಲೇ ತಿಳ್ಕೊಬೇಡಿ. ಯಾಕೆಂದರೆ ಕೌನ್ಸಿಲಿಂಗಲ್ಲಿ ಮುಂದೆ ತೊಂದರೆ ಆದರೆ ನಿಮಗೇನು ಅಡ್ಮಿಷನ್ಗೆ ನೆಕ್ಸ್ಟು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಜೊತೆಗೆ ನೀವು ಕೆಲವು ಡೌಟ್ಸ್ಗಳನ್ನ ಏನೇನು ಕೇಳ್ತಾ ಇರಾ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಮಾರ್ಕ್ಸ್ ಎಂಟ್ರಿ ಲಿಂಕ್ ತಿರ್ಗಾ ಇಲ್ಲಿ ಟಾಪಲ್ಲಿ ಬಂದಿದೆ. ಇದರಿಂದ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿದೆ. ಇವಾಗ ನಾವು ಏನಾದರೂ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾ ಮಾಡಬಾರ್ದಾ ಏನಿದು ಲಿಂಕು ಅಂತ. ಈ ಒಂದು ಲಿಂಕು ಯಾರು ಕೂಡ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಸ್ಲಿಪ್ಪು ಡೌನ್ಲೋಡ್ ಆಗಿದೆ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ನೀವು ಮಾರ್ಕ್ಸ್ ಎಂಟ್ರಿನ ಮಾಡೋಕ್ಕೆ ಹೋಗ್ಬಿಡಿ. ಈ ಒಂದು ಲಿಂಕ್ ಯಾರಿಗೆ ಅಂದರೆ ಇದು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಾಗಿರುತ್ತೆ. ಅವರು ಈ ಒಂದು ಲಿಂಕ್ನ ಯೂಸ್ ಮಾಡಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ, ನಿಮ್ಗಾಗಿರಲ್ಲ. ಓಕೆನಾ? ಮತ್ತು ಆಯುಷ್ ಕೌನ್ಸಿಲಿಂಗ್ ಬಗ್ಗೆ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಾನೆ ಇದ್ದೀರಾ. ಪ್ರತಿಯೊಂದು ವೀಡಿಯೋಸಲ್ಲೂ ಕೂಡ ಅದ್ರ ಬಗ್ಗೆ ಡೌಟ್ಸ್ಗಳನ್ನ ಕೇಳ್ತಾ ಇರಾ. ಇಲ್ಲಿ ನೋಡಿ, ಆಯುಷ್ ಕೌನ್ಸಿಲಿಂಗ್ ಏನಾಗುತ್ತೆ ಅನ್ನೋದು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದೀನಿ. ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರೋ ಚಾನಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಏನಂದರೆ ಮೆಡಿಕಲ್ ಡೆಂಟಲ್ ಜೊತೆ ಫಸ್ಟ್ ರೌಂಡಲ್ಲೇ ಸ್ಟಾರ್ಟ್ ಆಗ್ಬೋದು ಆಯುಷ್ ಕೌನ್ಸಿಲಿಂಗು. ಇಲ್ಲ ಅಂದರೆ ಸೆಕೆಂಡ್ ರೌಂಡಿಂದನೂ ಕೂಡ ಸ್ಟಾರ್ಟ್ ಆಗ್ಬೋದು. ಮೆಡಿಕಲ್ ಡೆಂಟಲ್ ಸೆಕೆಂಡ್ ರೌಂಡ್ ನಡೀಬೇಕಾದ್ರೆ ಅವಾಗ ನಿಮಗೆ ಆಯುಷ್ ಕಾಲೇಜಸ್ನ ಆಪ್ಷನ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ಬೋದು. ಇದು ಪ್ಯೂರ್ಲಿ ಏನಾಗುತ್ತೆ ಅಂದರೆ KML ಡಿಪೆಂಡ್ ಆಗುತ್ತೆ. ಅವ್ರಿಗೆ ಕಾಲೇಜ್ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಎಷ್ಟು ಫಾಸ್ಟಾಗಿ ಬರುತ್ತೆ ಅದ್ರ ಮೇಲೆ ಅವ್ರು ಡಿಸಿಷನ್ ತೊಗೋತಾರೆ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಿ KA ನೋಟಿಫಿಕೇಷನ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಥವಾ ಸೆಕೆಂಡ್ ರೌಂಡಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಮತ್ತೆ ಇಲ್ಲಿ ನಿಮಗೆ ಮೊದಲೇ ಹೇಳಿದೆ ಕೆಲವು ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಅಂತ. ಅದೇನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಟ್ಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿ ಕೋರ್ಸ್ ನಿಮಗೆ ಇವತ್ತು ಮಾತ್ರ ಆಫರ್ ಪ್ರೈಸ್ ಇದೆ 35%. ಆಗಸ್ಟ್ 15 ಪ್ರೋಮೋ ಕೋಡ್ ಯೂಸ್ ಮಾಡಿದ ತಕ್ಷಣ ನಿಮಗೆ 500 ಡಿಸ್ಕೌಂಟ್ ಸಿಗುತ್ತೆ. ಇವತ್ತು 11:59 PM ಆಗಿದ ತಕ್ಷಣ ಇದು ಡಿಆಕ್ಟಿವೇಟ್ ಆಗುತ್ತೆ, ನಾರ್ಮಲ್ ಪ್ರೈಸ್ಗೆ ಬರುತ್ತೆ. ಬೇಗ ಬೈ ಮಾಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ರೌಂಡ್ ಆದಮೇಲೆ ಕೂಡ ನಿಮಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ, ಯಾವ ರೀತಿ ಕಾಲೇಜ್ನ ಮಾಡಿಫೈ ಮಾಡ್ಕೋಬೇಕು ಅನ್ನೋದನ್ನ. ಇಲ್ಲಿ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ನಿಮ್ಗೆ ಗೊತ್ತಿರೋ ಹಾಗೆ ಸ್ಟೇಟ್ ಕೌನ್ಸಿಲಿಂಗು ಕೂಡ ಡಿಲೇ ಆಗಿದೆ ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗು ಕೂಡ ಡಿಲೇ ಆಗಿದೆ. ಇಲ್ಲಿ ಅವ್ರ ಕಡೆಯಿಂದ ಡಿಲೇ ಆಯಿತಾ ಏನು ಕೂಡ ಇಶ್ಯೂ ಇಲ್ಲ. ಆದರೆ ನಿಮ್ಮ ಕಡೆಯಿಂದ ಒಂದು ದಿನವೂ ಕೂಡ ಒಂದು ಪ್ರೋಸೆಸ್ಗೂ ಕೂಡ ಡಿಲೇ ಆಗಕ್ಕೆ ಹೋಗಲೇಬಾರ್ದು. ನಿಮಗೆ ಎಕ್ಸಾಂಪಲ್ ಆಗಿ ಕೊಡೋದಾದರೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ 3 ದಿನ ಟೈಮ್ ಕೊಟ್ಟಿರ್ತಾರೆ. ನಿಮಗೆ 3 ದಿನದಲ್ಲಿ ಮಾಡೋಕ್ಕಾಗಿರಲ್ಲ, 4ನೇ ದಿನ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಲಿಂಕ್ ಕ್ಲೋಸ್ ಆಗಿರುತ್ತೆ. ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನೀವು ಎಲಿಜಿಬಲ್ಲೇ ಆಗಲ್ಲ. ಅದಾದಮೇಲೆ ಒಂದು ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಅಂತ ಇರುತ್ತೆ. ಆವಾಗ ನಿಮಗೆ ಸೀಟ್ ಕನ್ಫರ್ಮೇಷನ್ ಮಾಡೋಕ್ಕೆ ಹೇಳಿರ್ತಾರೆ. ಆವಾಗ ನೀವೇನಾದರೂ ಮಿಸ್ ಮಾಡ್ಕೊಂಡ್ರಿ, ಸರ್ವರ್ ಎರರ್ ಆಯಿತು ಅದು ಇದು ಅಂತ ನಿಮ್ದು ಏನೇ ಕತೆ ಹೇಳಿದ್ರು ಕೂಡ ಅವ್ರೇನು ಕೂಡ ಕೇಳಲ್ಲ. ಅಲ್ಲಿ ಏನು ಡೆಡ್ಲೈನ್ ಫಿಕ್ಸ್ ಮಾಡ್ತಾರೆ ಆ ಒಂದು ಡೆಡ್ಲೈನ್ ಅಷ್ಟರಲ್ಲಿ ಆ ಒಂದು ಪ್ರೋಸೆಸ್ಗಳನ್ನ ನೀವು ಮುಗಿಸ್ಕೊ ಬರ್ತಾ ಇರಬೇಕಾಗಿರುತ್ತೆ. ನನಗೆ ಆ ಒಂದು ನೋಟಿಫಿಕೇಷನ್ ಮಿಸ್ ಆಗೋಗಿತ್ತು, ನನಗೆ ಒಂದು ಅಪ್ಡೇಟ್ ಸಿಗಲಿಲ್ಲ, ನನಗೆ ಮಿಸ್ ಆಯಿತು, ಇನ್ನೊಂದು ಚಾನ್ಸ್ ಕೊಡಿ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ರೀತಿ ಇಲ್ಲಿ ಚಾನ್ಸಸ್ನ ಕೊಡಲ್ಲ. ಕೌನ್ಸಿಲಿಂಗಲ್ಲಿ ಏನು ಡೇಟ್ ಇರುತ್ತೆ, ಶೆಡ್ಯೂಲ್ ಇರುತ್ತೆ, ನೋಟಿಫಿಕೇಷನ್ ಇರುತ್ತೆ, ಪ್ರತಿಯೊಂದು ಕೂಡ ನೀವು ಒಂದು ಫಾಲೋಅಪ್ ಮಾಡಲೇಬೇಕು. ನಿಮ್ಗೊಂದು ಎಕ್ಸಾಂಪಲ್ ಹೇಳೋದಂದರೆ, ನಿಮಗೆ ಬೇಕು ಅಂದರೆ ಲೈವ್ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಆ ಒಂದು ವಿಡಿಯೋನ. 600 650 ಎಬೋ ಎಲ್ಲ ಕೂಡ ಸ್ಕೋರ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗಳು. ಕೌನ್ಸಿಲಿಂಗಲ್ಲಿ ಒಂದೇ ಒಂದು ಪ್ರೋಸೆಸ್ ಮಿಸ್ ಆಗಿ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋ ಸೀಟ್ಗೆ ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ನೇ ಕೊಡಲಿಲ್ಲ KA. ಅದರಿಂದ ನಿಮಗೆ ಕೌನ್ಸಿಲಿಂಗ್ನ ತುಂಬಾ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಸ್ ಆಗಿರಲಿ, ನೋಟಿಫಿಕೇಷನ್ ಆಗಿರಲಿ KA ವೆಬ್ಸೈಟಲ್ಲಿ ಬಿಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನೀವು ಫಾಲೋಅಪ್ ಮಾಡಲೇಬೇಕಾಗುತ್ತೆ. ಎಕ್ಸ್ಪೆಷಲಿ ಯಾರು ಇವಾಗ ಗೈಡೆನ್ಸ್ ಇಲ್ಲದೇ ನೀವೇ ಓನಾಗಿ ಮಾಡ್ಕೋತಾ ಇರೋ ಕೌನ್ಸಿಲಿಂಗ್ ಅವರು, ಮತ್ತು ನೀವು ಯಾರ್ಯಾರು ಮೆಂಬರ್ಶಿಪ್ ತೊಗೊಂಡಿರ್ತೀರಾ ನಿಮಗೆ ನಾವೇನೇ ಫಾಲೋಅಪ್ ಮಾಡ್ತೀವಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಗ್ರೂಪ್ಸಲ್ಲೆಲ್ಲ ಅಪ್ಡೇಟ್ಸ್ ಬರುತ್ತೆ. ಏನೇನು ಡೌಟ್ಸ್ ಇದ್ದರೂ ಕೂಡ ನಿಮ್ಮ ನಂಬರ್ ಸೇವ್ ಆಗಿರುತ್ತೆ, ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಅದರಿಂದ ಇದನ್ನ ಕೇರ್ಫುಲ್ಲಾಗಿ ಯಾರು ಎಷ್ಟೇ ಸ್ಕೋರ್ ಮಾಡಿದರೂ ಕೂಡ ನೀಟಾಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ. ಯಾವುದ್ರ ನೋಟಿಫಿಕೇಷನ್ಲು ಕೂಡ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದ್ಸಲಿ ಅರ್ಥ ಆಗಿಲ್ಲ ಅಂದರೆ 2 ಸಲ ಓದಿ ಅರ್ಥ ಆಗುತ್ತೆ. ಸಿಂಪಲ್ಲಾಗಿ ಟರ್ಮ್ಸಲ್ಲೇ ಕೊಟ್ಟಿರ್ತಾರೆ. ಸ್ಟೇಟ್ ಕೌನ್ಸಿಲಿಂಗು MCCಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲನೂ ಕೂಡ ಫಾಲೋಅಪ್ ಮಾಡಬೇಕಾಗುತ್ತೆ ನೀವು MCC ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾಯಿದ್ರೆ. ಮತ್ತು ಇಲ್ಲಿ ನಿಮ್ಗೆ ಯಾರಿಗಾದ್ರೂ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.